ಊರಿನ ಸುತ್ತ ಮುಳ್ಳಿನ ಬೇಲಿ ಹಾಕಿ ವಿಭಿನ್ನ ಆಚರಣೆ ನಡೆದಿದೆ. ಗ್ರಾಮದ ಉಡುಸಲಮ್ಮ ದೇವಿಯ ಹಬ್ಬದ ವಿಶಿಷ್ಟ ಆಚರಣೆ ಇದು. ವಿಜಯನಗರ ಹೊಸಪೇಟೆಯ ಬ್ಯಾಲಕುಂದಿಯಲ್ಲಿ ಈ ಒಂದು ಆಚರಣೆ ನಡೆದಿದೆ. ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಉಡುಸಲಮ್ಮ ದೇವಿ, ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, 9 ರೀತಿಯ ಧಾನ್ಯಗಳನ್ನು ಇಟ್ಟು ಪೂಜಿಸುವ ಸಂಪ್ರದಾಯ. ಇನ್ನೊಂದು ಕಡೆ ಇಡೀ ಊರಿನ ಸುತ್ತ ಮುಳ್ಳಿನ ಬೇಲಿ ಹಾಕಿ ಇದೊಂದು ರೀತಿ ಹೊಸ ಥರ ಆಚರಣೆ. 9 ವರ್ಷಗಳಿಗೊಮ್ಮೆ ನಡೆಯುವಂತಹ ಉಡುಸಲಮ್ಮ ದೇವಿಯ ಜಾತ್ರೆ ಇದು. ಈ ಒಂದು ಜಾತ್ರೆಯಲ್ಲಿ 9 ರೀತಿಯ ಧಾನ್ಯಗಳನ್ನು ಇಟ್ಟು ಪೂಜಿಸ್ತಾರೆ. ಸತತ 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜೆಗಳು ಹಾಗೆ ಕಾರ್ಯಗಳು ನಡೆಯುತ್ತೆ. 9 ರೀತಿಯ ವಿವಿಧ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋ ಆಚರಣೆ ಕೂಡ ಇದೆ. ಇನ್ನು ಗ್ರಾಮದ ಸುತ್ತಲೂ ಬೇಲಿ ಬಡಿದು ಒಂದೇ ಬಾಗಿಲು ತೆರೆದಿರ್ತಾರೆ. ಹಣ, ಬೈಕ್ ಮತ್ತು ಮೊಬೈಲ್ಗಳು ಸೇರಿದಂತೆ ಯಾವುದೇ ವಸ್ತುಗಳನ್ನು ಗ್ರಾಮದಿಂದ ಹೊರಗೆ ತಗೊಂಡು ಹೋಗೋ ಹಾಗಿಲ್ಲ. ಹೊರಗಿನಿಂದ ಗ್ರಾಮದ ಒಳಗೆ ಹೋಗಬಹುದು, ಆದರೆ ಹೊರಗಡೆ ಹೋಗೋ ಹಾಗಿಲ್ಲ. ಅಂದ್ರೆ ಯಾರು ಕೂಡ ತಮ್ಮ ಗ್ರಾಮದಿಂದ ಹೊರಗಡೆ ಈ ವಸ್ತುಗಳನ್ನ ತಗೊಂಡು ಹೋಗೋ ಹಾಗಿಲ್ಲ. ಜೊತೆಗೆ ಹೊರಗಡೆಯಿಂದ ಒಳಗಡೆ ಬರಬಹುದು, ಆದರೆ ಯಾರು ಗ್ರಾಮದಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಅಗಸಿ ಬಾಗಿಲ ಬಳಿ ಒಬ್ಬ ಕಾವಲುಗಾರನನ್ನ ಕೂಡ ನೇಮಿಸಲಾಗಿದೆ. ನೀವು ಕೂಡ ಆತನನ್ನ ನೋಡಿದ್ರೆ ಈ ರೀತಿಯಾಗಿ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಎನ್ನುವಂತಹ ನಂಬಿಕೆ ಇದು. ಗ್ರಾಮದ ಗೌಡ್ರು, ಗಂಗಮತಸ್ಥರು, ತಳವಾರ, ಪೂಜಾರು ಸೇರಿದಂತೆ ದಲಿತರು ಸೇರಿ ಒಟ್ಟಿಗೆ ಈ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಡು ಬನ್ನಿ. ಅಂದ್ರೆ ಗ್ರಾಮೀಣ ಜನರ ಜೀವನಾಡಿ. ಯಾಕಂತ ಹೇಳಿದ್ರೆ ಈ ಹಳ್ಳಿ ಭಾಗದಲ್ಲಿ ಜಾತ್ರೆಗಳಂದ್ರೆ ಅಲ್ಲೊಂದು ಗುಂಪಿರುತ್ತೆ, ಅಲ್ಲೊಂದು ಸಂಬಂಧಗಳಿಗೆ ಒಂದು ಮುನ್ನುಡಿಯನ್ನು ಬರೀತಕ್ಕಂಥ ಜಾತ್ರೆಗಳಂದ್ರೆ ಅದೇ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಹಳ್ಳಿ ಭಾಗದಲ್ಲಿ ಜಾತ್ರೆಗಳಿದ್ದಾವೆ. ಆದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬ್ಯಾಲಕುಂದಿ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಕಳೆದ 9 ವರ್ಷಗಳಿಗೆ ಒಮ್ಮೆ ಜಾತ್ರೆ ಕೂಡ ನಡೆಯುತ್ತೆ. ಆ ಜಾತ್ರೆಯ ವೈಶಿಷ್ಟ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು. ಆ ಜಾತ್ರೆ ಅಂದರೆ ಇದೇ ಗ್ರಾಮದ ಹೆಬ್ಬಾಗಿಲು ಅಂತ ಹೇಳ್ತೇವೆ. ಅಂದರೆ ಇದೇ ಬಾಗಿಲು ಮೂಲಕ ಜನರು ಓಡಾಡ್ತಕ್ಕಂಥ ಬಾಗಿಲು, ಈ ಬಾಗಿಲು ಮೂಲಕ ಜನರು ಓಡಾಡ್ತಾ ಇರ್ತಾರೆ. ಆದರೆ ಈ ಜಾತ್ರೆಯಲ್ಲಿ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಒಳಗಡೆ ಹೋದರೆ ಅವರು ಮತ್ತೆ ಆಚೆ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ವಸ್ತುಗಳನ್ನು ಮರಳಿ ತರೋ ಹಾಗಿಲ್ಲ ಅನ್ನುವಂತಹ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯಕ್ಕೆ ನಿಜಕ್ಕೂ ಕೂಡ ಮುನ್ನುಡಿ ಬರೆದಂತಹ ಗ್ರಾಮ ಅಂತ ಹೇಳಿದ್ರೆ ಅದು ಬ್ಯಾಲಕುಂದಿ ಗ್ರಾಮ. ಆ ಗ್ರಾಮದ ಊರ ದೇವತೆಯಾಗಿರ್ತಕ್ಕಂಥ ಉಡುಸಲಮ್ಮ ದೇವಿ. ಆ ಉಡುಸಲಮ್ಮ ದೇವಿ ಜಾತ್ರೆಗೆ ಈ ಹಳ್ಳಿಯ ಜನ ನಿಜಕ್ಕೂ ಕೂಡ ನೋಡ್ಬೋದು. ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಆ ಬೇಲಿಯನ್ನು ಬಡಿದಿರ್ತಕ್ಕಂಥದ್ದು ಅಂದರೆ ಊರ ಸುತ್ತಲೂ ಕೂಡ ಬೇಲಿಯನ್ನು ಬಡಿದ್ಬಿಟ್ಟು ಯಾರು ಕೂಡ ಪ್ರವೇಶ ಮಾಡಬಾರ್ದು, ಆ ದೇವತೆ ಮುನಿಸ್ಕೊಳ್ತಾಳೆ ಅನ್ನುವಂತಹ ಒಂದು ಗ್ರಾಮೀಣ ಭಾಗದ ಜನರ ಒಂದು ನಂಬಿಕೆ ಕೂಡ ಬಹಳ ಗಾಢವಾಗಿದೆ. ಹಾಗಾಗಿ ಊರ ಸುತ್ತ ಬೇಲಿಯನ್ನು ಬಡಿದ್ಬಿಟ್ಟು ಅವ್ರದೇ ಆದಂಥ ಒಂದು ಸಂಪ್ರದಾಯಕ್ಕೆ ಈ ಊರಿನ ಜನ ಸಾಕ್ಷಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತು ಈ ಗ್ರಾಮದಲ್ಲಿ ಯಾರೇ ಗ್ರಾಮಸ್ಥರು ಬಂದರೂ ಕೂಡ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಈ ಭಾಗ ಅಂದ್ರೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಬಾಗಿಲ ಮೂಲಕ ಒಳಗಡೆ ಹೋದ್ರೆ ಅವರು ಆ ವಸ್ತುಗಳನ್ನ ತರ ಹೋಗಿಲ್ಲ ಅನ್ನುವಂತಹ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಕೂಡ ಈ ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದೇ ತಿಂಗಳು 27ನೇ ತಾರೀಕು ಗ್ರಾಮದ ಜಾತ್ರೆ ಕೂಡ ಇದೆ. ಈ ಜಾತ್ರೆಯ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದು ಕೂಡ ನಮ್ಮ ಜೊತೆ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನೇ ಕೇಳ್ತಾ ಹೋಗ್ತೇನೆ. ಸರಿಗ ಕಳೆದ 9 ವರ್ಷಗಳ ನಂತರ ಜಾತ್ರೆ ಆಗ್ತಾ ಇದೆ. ಪ್ರತಿ 9 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಜಾತ್ರೆ ವೈಶಿಷ್ಟ್ಯತೆ ಏನು ಒಂದು 2 ನಿಮಿಷದಲ್ಲಿ ಹೇಳೋದಾದ್ರೆ? ಜಾತ್ರೆ ವೈಶಿಷ್ಟ್ಯ ಅಂದರೆ ನಮ್ಮ ಒಂದು ಅನುಕೂಲ, ನಮ್ಮ ರೈತರಾಗಲಿ ಬೆಳೆ ಚೆನ್ನಾಗಿ ಬರಲಿ ಅಂತ ಒಂದು ನಮ್ಮ ಅನಿಸಿಕೆ. ಆ ಪ್ರಕಾರ ನಾವು ಪ್ರತಿ 9 ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತೀವಿ. ಬೆಳೆ ಗಿಳೆ ಆಮೇಲೆ ನಾವು ಜಾತ್ರೆ ಮಾಡಿದಾಗ ಹೆಚ್ಚಿನ ಬೆಳೆ ಬಂದಿರ್ತೈತೆ ಆ ವರ್ಷ. ನಮ್ಮ ಜಾತ್ರೆ ಇದ್ದ ವರ್ಷ ಏನು ನಾವು ಮೀಸಲು ಕಟ್ತೀವಲ್ಲ, ಅವಾಗ ಈ ಜಾತ್ರೆ ಹೆಚ್ಚಿನ ಒಂದು ಬೆಳೆ ಕೂಡ ನಮ್ಮಲ್ಲಿ ಬಂದಿರ್ತೈತೆ. ಈಗ ನಾವು ತೋರಿಸ್ತಾ ಈ ಭಾಗಲಲ್ಲೇ ಎಲ್ಲರೂ ಅಗಸಿ ಇದು ಊರು ಅಗಸಿ ಇದು. ಈ ಇದರಲ್ಲೇ ಎಲ್ಲರೂ ಹೋಗ್ಬೇಕು, ಇದರಲ್ಲೇ ಹೊರಗೆ ಬರಬೇಕು. ಅದು ಜಾತ್ರೆ 9 ದಿವಸ ಆಗೋವರೆಗೂ. ಆಮೇಲೆ ಉಳಿದು ಕಾಮನ್ ಆಗಿ ಎಲ್ಲ ಒಳ್ಳೆ ಅಡ್ಡಾಡ್ತಾರೆ. ಜಾತ್ರೆ ಯಾವತ್ತಿರೋದು? 27ನೇ ತಾರೀಕು. ಅಂದ್ರೆ ಈಗ ಎಷ್ಟು ವರ್ಷಗಳಿಂದ ಜಾತ್ರೆ ಆರಂಭ ಆಗಿರೋದು ಅಂತ ಸರ್? ನಾವು ಈಗ 80 ವರ್ಷ ಕಳೆದ್ರು ಕೂಡ ನಮಗೆ ಈಗ ಅದು ಇರೋದು ಸುಮಾರು 200-300 ವರ್ಷ ಇರಬಹುದು ಅಂತ ಅನಿಸುತ್ತೆ ನಮಗೆ. ಈಗ ನಾವು ಕಳೆದ 70-80 ವರ್ಷ, ನಾವು 70 ವರ್ಷ ಗದೀವಿ ಈಗ. 70 ವರ್ಷ. ಊರು ಸುತ್ತು ಬೇಲಿ ಬಡಿತೀರಿ. ಬೇಲಿ ಏನು ಸಂಸ್ಕೃತಿ ಅಂತ? ಸಂಸ್ಕೃತಿ ಇಲ್ಲಿ ಯಾರು ಒಳಗೆ ನಮ್ದು ಉಲ್ಸ್ ಅಂತ ಮಾಡ್ತೀವಿ ನಾವು. ಗ್ರಾಮೀಣ ಭಾಗದ ಜನ ಇವತ್ತಿಗೂ ಕೂಡ ಈ ರೀತಿಯಾದಂತಹ ಸಂಸ್ಕೃತಿಯ ಆಚರಣೆಗಳನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದೇ ವಿಶೇಷ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.